ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಎರಡನೆಯ ಗೀತಾ ಜಯಂತಿ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಗೀತಾ ಮಾಸೋತ್ಸವವನ್ನು ನಮಗೆ ಅತ್ಯಂತ ಪ್ರಿಯರಾದಂತಹ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಇವತ್ತು ಉದ್ಘಾಟಿಸಿದ್ದು ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಶ್ರೀಮದ್ ಭಗವದ್ಗೀತೆಯ ಈ ಉತ್ಸವವನ್ನು ಯಾರು ಉದ್ಘಾಟಿಸಬೇಕು ಎಂಬ ಒಂದು ಯೋಚನೆ ಬಂದಾಗ ಭಗವದ್ಗೀತೆಯ ಈ ಒಂದು ಮಹತ್ವಕ್ಕೆ ಸಮಾನವಾದಂತಹ ವ್ಯಕ್ತಿತ್ವವುಳ್ಳವರು ಇದನ್ನು ಉದ್ಘಾಟಿಸುವುದು ಉಚಿತ ಅಂತ ನಮಗೆ ಅನಿಸ್ತು. ಶ್ರೀಮದ್ ಭಗವದ್ಗೀತೆ ಅದು ಎಲ್ಲರಿಗೂ ಸಂಬಂಧಪಟ್ಟಂತಹ ಗ್ರಂಥ. ಅದನ್ನು ಒಂದು ಮತೀಯ ಗ್ರಂಥ ಎಂಬುದಾಗಿ ಪರಿಗಣನೆ ಮಾಡಬಾರದು. ಯಾಕೆಂದರೆ ಅದು ಮತೀಯ ಗ್ರಂಥ ಅಲ್ಲ, ಅದು ಎಲ್ಲರ ಮತಿಯನ್ನು ನಿರ್ದೇಶಿಸ್ತಕ್ಕಂತಹ ಮಾರ್ಗದರ್ಶನ ಮಾಡತಕ್ಕಂತಹ ಒಂದು ಗ್ರಂಥ. ವಿಶ್ವಮತೀಯ ಗ್ರಂಥವಾಗಿದೆ. ಹಾಗಾಗಿ ಭಗವದ್ಗೀತೆಗೆ ಪ್ರತಿಯೊಬ್ಬರೂ ಕೂಡ ಗೌರವವನ್ನು ಸಲ್ಲಿಸುವುದು ಅದು ಬಹಳ ಮುಖ್ಯವಾದಂತಹ ವಿಚಾರವಾಗಿದೆ. ಇವತ್ತು ಭಗವದ್ಗೀತೆಯ ಬಗ್ಗೆ ಹಿಂದೂಗಳಲ್ಲದವರು ಕೂಡ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಇದು ವಿಶೇಷವಾದ ಸ್ಫೂರ್ತಿಯನ್ನು ನೀಡಿದೆ. ಭಗವದ್ಗೀತೆ ಸ್ಫೂರ್ತಿ ನೀಡದೇ ಇದ್ದಂತಹ ಯಾವ ಒಂದು ವ್ಯಕ್ತಿಯೂ ಇಲ್ಲ. ಸರಿಯಾಗಿ ಭಗವದ್ಗೀತೆಯನ್ನು ಓದಿದರೆ ಪ್ರತಿಯೊಬ್ಬರಿಗೂ ಕೂಡ ಅದು ಸ್ಫೂರ್ತಿಯನ್ನು ನೀಡುತ್ತದೆ, ಸ್ಪಂದಿಸ್ತದೆ. ಶ್ರೀಕೃಷ್ಣ ಗೀತೆಯ ರೂಪದಲ್ಲಿ ಪ್ರತಿಯೊಬ್ಬ ಭಕ್ತನಲ್ಲಿಯೂ ಕೂಡ ಸ್ಪಂದಿಸ್ತಾ ಇದ್ದಾನೆ. ಭಗವದ್ಗೀತೆ ಅದು ಪ್ರತಿಯೊಬ್ಬರಲ್ಲಿಯೂ ಮಾತನಾಡುವ ಗ್ರಂಥವಾಗಿದೆ. ಅದರ ಜೊತೆಗೆ ಪ್ರತಿಯೊಬ್ಬರೂ ಕೂಡ ಮಾತನಾಡಬಹುದು. ನಮ್ಮ ಒಂದು ಮನಸ್ಸಿನ ಒಂದು ವಿಚಾರವನ್ನು ಭಗವದ್ಗೀತೆ ಅದು ಸ್ಪಂದಿಸ್ತಾ ಉತ್ತರಿಸ್ತಾ ಇದೆ. ಅಂತಹ ಒಂದು ಭಗವದ್ಗೀತೆ ಅದು ಪ್ರತಿಯೊಬ್ಬರಿಗೂ ಕೂಡ ತಲುಪತಕ್ಕದ್ದು ಬಹಳ ಮುಖ್ಯವಾದಂತಹ ವಿಚಾರ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಈ ಜಗತ್ತಿನಲ್ಲಿ ಹೇಗೆ ಇರಬೇಕು ಎಂಬುದಕ್ಕೆ ಒಂದು ಗೈಡನ್ನು ಕೂಡ ಕೊಟ್ಟಿದ್ದಾನೆ. ಹೇಗೆ ಯಾವುದೇ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದಾಗ ಅದಕ್ಕೊಂದು ಬಯಲ ಅಂತ ಹೇಳಿ ಇರ್ತದೆ, ದೇಶಕ್ಕೆ ಒಂದು ಸಂವಿಧಾನ ಅಂತ ಇರ್ತದೆ. ಹಾಗೆ ವಿಶ್ವಕ್ಕೆ ಸಂವಿಧಾನ ಅದು ಭಗವದ್ಗೀತೆ. ವಿಶ್ವವನ್ನು ಸೃಷ್ಟಿ ಮಾಡಿದಂತಹ ಭಗವಂತ ವಿಶ್ವ ಮುಂದೆ ಹೇಗೆ ನಡೆಯಬೇಕು ಎಂಬುದಕ್ಕೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಭಗವದ್ಗೀತೆಯನ್ನು ನೀಡಿದ್ದಾನೆ. ಗುರುಗಳ 4ನೆಯ ಪರ್ಯಾಯ ಅಂದರೆ ಗೀತೋತ್ಸವಗಳು 8 ನಡೆದವು. ಇವತ್ತು 2ನೆಯ ಗೀತೋತ್ಸವದ ಉದ್ಘಾಟನೆ ಅಲ್ಲ, 8ನೆಯ ಗೀತೋತ್ಸವದ ಉದ್ಘಾಟನೆ. 4 ಪರ್ಯಾಯಗಳನ್ನು ನೆರವೇರಿಸಿದ ಶ್ರೀಗಳವರು ಈ ತನಕ ಇವತ್ತನ್ನು ಇಂದಿನದನ್ನು ಒಳಗೊಂಡಂತೆ 8 ಗೀತೋತ್ಸವಗಳನ್ನು ವಿಶೇಷ ರೂಪದಲ್ಲಿ ನಡೆಸ್ತಾ ಇದ್ದಾರೆ. ಶ್ರೀಗಳವರ ಜೀವನವೇ ಒಂದು ಗೀತಾ ಪಾಠ. ಗೀತಾಚಾರ್ಯನನ್ನು ಹೃದಯದಲ್ಲಿ ಹೊತ್ತುಕೊಂಡು ಲೋಕಕ್ಕೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಜಗತ್ತಿಗೆ ಇವತ್ತು ಮಾತ್ರ ಅಲ್ಲ, ಯಾವತ್ತಿಗೂ ಅಗತ್ಯವಾಗಿರತಕ್ಕಂತಹ ಸಂದೇಶಗಳು. ಬದುಕಿನಲ್ಲಿ ನಾವು ಸಂಕಷ್ಟಗಳನ್ನು ಅನುಭವಿಸುವುದು ಸಹಜ. ಅರ್ಜುನನಿಗೆ ಒದಗಿದಂತಹ ಸ್ಥಿತಿ ನಮ್ಮೆಲ್ಲರದ್ದು. ಕೃಷ್ಣ ಅರ್ಜುನನಿಗೆ ಏನು ಉಪದೇಶ ಕೊಟ್ಟ? ಯುದ್ಧ ಮಾಡುವಂತ ಉಪದೇಶ ಕೊಟ್ಟದ್ದಲ್ಲ. ನಿನ್ನ ಕರ್ತವ್ಯವನ್ನು ನೀನು ಮಾಡು. ಇವತ್ತು ಜಗತ್ತು ಹಿಂದುಳಿಯತ್ತೆ. ಯಾಕೆ? ಅವರವರ ಕರ್ತವ್ಯವನ್ನು ಅವರವರು ನಿಭಾಯಿಸದೇ ಹೋದದ್ದಕ್ಕೆ.
ಅದಕ್ಕೆ ಕಾರಣ ಇಂತಹ ಅನೇಕ ಮೋಹಗಳು. ಕೃಷ್ಣನ ಈ ಉಪದೇಶ ನಮ್ಮ ಜೊತೆಯಲ್ಲಿ ಇತ್ತು ಅಂತಂದರೆ ಅಂತಹ ಮೋಹಗಳು ಎಲ್ಲ ದೂರ ಆಗ್ತವೆ. ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಮಾತಿದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿಕೊಂಡು. ಮೋಹ ಬಂದ ಮೇಲೆ ದೂರ ಮಾಡೋದಕ್ಕಿಂತಲೂ ಕೂಡ ಕೃಷ್ಣೋಪದೇಶವನ್ನು ನಾವು ಬದುಕಲ್ಲಿ ನಿತ್ಯ ನಿರಂತರವಾಗಿ ಅಳವಡಿಸಿಕೊಂಡೆವು ಅಂತಂದರೆ ಆ ಮೋಹ ಬರಲಿಕ್ಕೆ ಅವಕಾಶವೇ ಇಲ್ಲ, ಶ್ರೀಗಳವರಿಂದಲೂ ಕೂಡ. ಹಾಗಾಗಿ ಶಿಷ್ಯನನ್ನೊಬ್ಬನನ್ನು ಗುರುಗಳು ಅಭಿನಂದಿಸಿದರೆ ಶಿಷ್ಯನಾದವನು ಬೇಡ ಹೇಳೋದಿಲ್ಲ. ನಮಗೆ ಇನ್ನಷ್ಟು ಮಾರ್ಕ್ ಕೊಡಿ, ಇನ್ನಷ್ಟು ಮಾರ್ಕ್ ಕೊಡಿ ಅಂತ ನಾವು ವಿದ್ಯಾರ್ಥಿಗಳಾದವರು, ಶಿಷ್ಯರಾದವರು ಗುರುಗಳಿಂದ ಇನ್ನಷ್ಟು ಅಂಕವನ್ನು ಬಯಸ್ತೇವೆ. ಅದರಂತೆ ಶ್ರೀಗಳವರಿಂದ ಅವರಾಗಿ ಕೊಟ್ಟಿರತಕ್ಕಂತಹ ಈ ಸಮ್ಮಾನವನ್ನು ಸಂತೋಷ ಸ್ವೀಕರಿಸ್ತಾ ಇದ್ದೇವೆ. ಈ ಸಮ್ಮಾನ ಇದು ನಮ್ಮದಲ್ಲ, ನಮ್ಮನ್ನು ಹೀಗೆ ರೂಪಿಸಿರತಕ್ಕಂತಹ ಶ್ರೀಗಳದ್ದು ಅಂತ ಹೇಳಿಕೊಂಡು ಗುರುಗಳಿಗೆ ಎಲ್ಲವನ್ನು ಕೂಡ ಅವರ ಪಾದತಲಕ್ಕೆ ಸಮರ್ಪಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅದರಂತೆಯೇ ಸುಶ್ರೀಂದ್ರ ಶ್ರೀಗಳವರು ಕೂಡ ನಿರಂತರವಾಗಿ ಕೃಷ್ಣನ ಸೇವೆ ತೊಡಗಿದ್ದಾರೆ. ಪ್ರಾಯ ಅವರು ಕೃಷ್ಣನ ಗುಡಿಯೊಳಗೆ ಬಂದದ್ದೇ ಪರ್ಯಾಯ ಕೂತ ಬಳಿಕ. ಆದರೆ ಬಂದಂದಿನಿಂದ ನಾವು ನೋಡ್ತಾ ಇದ್ದೇವೆ, ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರ್ಷದಿಂ ಪೊಗಳಿ ಹಿಗ್ಗುವ ಅಂತ ಹೇಳಿಕೊಂಡು ಮಹಾಲಕ್ಷ್ಮಿಯ ಕುರಿತಾಗಿ ನಾವು ಹರಿಕಥಾಮೃತ ಸಾರದಲ್ಲಿ ಕೇಳ್ತಾ ಇದ್ದೇವೆ. ಶ್ರೀಗಳವರು ಅವರ ಮೇಲೆ ಭಗವದ್ ಅನುಗ್ರಹ, ಆಚಾರ್ಯರ ಅನುಗ್ರಹ, ಪ್ರಾಣದೇವರ ಅನುಗ್ರಹ ಇಷ್ಟು ಇದೆ. ಭಗವಂತನನ್ನು, ಶ್ರೀಕೃಷ್ಣನನ್ನು ಆ ರೀತಿಯಲ್ಲಿ ನಂಬೋದೇ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಪ್ರತಿನಿತ್ಯ ಬಗೆ ಬಗೆಯ ಅಲಂಕಾರಗಳಿಂದ ಅವನನ್ನು ಸಿಂಗರಿಸಿ ಭಕ್ತವರ್ಗಕ್ಕೆಲ್ಲ ಇಷ್ಟು ಸಂತೋಷವನ್ನು ನೀಡಿದ್ದಾರೆ. ಅವರಿಂದಲೂ ಕೂಡ ಮುಂದೆಯೂ ನಿರಂತರವಾಗಿ ಇಂತಹ ಸೇವೆಗಳು ಅದು ವಾಂಗ್ಮಯ ಲೋಕದಲ್ಲಿ ಅದರಂತೆಯೇ ಆ ಪೀಠದ ಗೌರವವನ್ನು ಕೂಡ ಉಳಿಸುವಂತೆ ಅವರಿಂದ ದೊಡ್ಡ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಆಶಿಸಿ ನೆರೆದಿರುವ ಅನೇಕ ಮಹನೀಯರೆಲ್ಲರಿಗೂ ಕೂಡ ಕೃಷ್ಣಾನುಗ್ರಹ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.